Suppose a girl throws a die. ಸರಿ, if she gets 5 or 6, 5 ಇಲ್ಲ ಅಂದ್ರೆ 6 ಬಂತು ಅಂತ ಹೇಳಿದ್ರೆ ಡೈಸ್ ಮೇಲೆ she tosses a coin 3 times and notes the number of heads. If she gets 1, 2, 3 or 4, she tosses a coin once and notes whether it's a head or tail. If she obtains exactly one head, sorry, what is the probability that she threw 1 to 4 with the die? ಸರಿನಾ? ಏನು ಪ್ರಶ್ನೆ ಇದು? ನಾವೊಂದು ಇಲ್ಲಿ ನಾನು ಚಿತ್ರ ಬಿಟ್ಟು ಹೇಳ್ತೀನಿ ನೋಡಿ. ಇಲ್ಲಿ ನಮ್ಮ ಹತ್ರ ಒಂದು ಡೈ ಇದೆ. ಸರಿ, ನಾವು ಇದನ್ನು ಎಸೆದ್ರಿಂದ ತಿಳ್ಕೊಳ್ಳಿ. ನಮಗೆ 1, 2 ಇಲ್ಲ ಅಂತ ಹೇಳಿದ್ರೆ 1, 2, 3, 4 ಇಲ್ಲ ಅಂತ ಹೇಳಿದ್ರೆ 5, 6 ಬರ್ಬೋದು ಅಲ್ವಾ? ಅಕಸ್ಮಾತ್ 1ರಿಂದ 4 ಬಂತು ಅಂತ ಹೇಳಿದ್ರೆ ನಾವು ನಮ್ಮ ಕಾಯಿನ್ನ ಒಂದು ಸತಿ ಟಾಸ್ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ 3 ಸತಿ ಟಾಸ್ ಮಾಡ್ತೀವಿ. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಹೆಡ್ಡು, ಆಯಿತಾ, ಹೆಡ್ಡು ಬರೋ ಅಂಥ ಚಾನ್ಸಸ್ ಎಷ್ಟಿದೆ ಅಂತ ಹೇಳಿ ನೋಡ್ಬೇಕು ನಾವು. ಹಾಫ್ ದ ಟೈಮ್ ಅಲ್ವಾ? ಒಂದು ಸತಿ ಟಾಸ್ ಮಾಡ್ತು ಅಂತ ಹೇಳಿದ್ರೆ ಹಾಫ್ ದ ಟೈಮ್ ವಿಲ್ ಗೆಟ್ ಹೆಡ್ ಓನ್ಲಿ ಒನ್ಸ್. ಸರಿ ತಾನೆ? ಎವ್ರಿ ಟು ಟಾಸ್ ವಿ ಗೆಟ್ ಹೆಡ್ ಒನ್ಸ್ ಅಂತ ಹೇಳಿ ಲೆಕ್ಕ. ಅದೇ ನಾವು 3 ಸತಿ ಟಾಸ್ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಸ್ಯಾಂಪಲ್ ಸ್ಪೇಸ್ ಹೀಗೆ ಕಾಣುತ್ತೆ. ಅದರಲ್ಲಿ ಈ ಭಾಗ ಹೆಡ್ ಟೇಲ್ 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 ಹೆಡ್ ಟೇಲ್ 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 ಹೆಡ್ ವಿಲ್ ಗಿವ್ ಅಸ್ ಹೆಡ್ ಓನ್ಲಿ ಒನ್ಸ್ ಅಂತ ಹೇಳಿದ್ರೆ 3 out of 8 ಟೈಮ್ಸ್ ನಮ್ಗೇನು ಬರುತ್ತೆ? ವಿ ಗೆಟ್ ಹೆಡ್ ಓನ್ಲಿ ಒನ್ಸ್. ಸರಿನಾ? ಸೊ ಇದು ನಮ್ಮ ಸಿನಾರಿಯೋ. ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಸೊ ಶಿ ಗೆಟ್ಸ್ ಎಕ್ಸಾಕ್ಟ್ಲಿ 1 ಹೆಡ್. ಸೊ 1 ಹೆಡ್ ಬಂದಿದೆ. ವಾಟ್ ಇಸ್ ದ ಪ್ರಾಬಿಲಿಟಿ ದಟ್ ಶಿ ಗೆಟ್ಸ್ 1 to 4 ಇನ್ ದ ಡೈ ಇಸ್ ದ ಕ್ವಶನ್. ಸೊ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ವಿ ಹ್ಯಾವ್ ದ ಫಸ್ಟ್ ಇವೆಂಟ್ ಇಸ್ ಡೈ ಅಲ್ವಾ? ಸೊ ನಾವು ಮೊದಲನೇ ಕೆಲಸ ಏನಂತ ಹೇಳಿದ್ರೆ ಡೈ ಎಸಿತಾ ಇದ್ದೀವಿ. ಎರಡನೇ ಕೆಲಸ ಎಲ್ಲ ಏನಪ್ಪ ಅಂತ ಹೇಳಿದ್ರೆ ಕಾಯಿನ್ನ ಟಾಸ್ ಮಾಡ್ತಾ ಇದ್ದೀವಿ. ಸೊ ವಿ ಹ್ಯಾವ್ ದ ಔಟ್ಪುಟ್ ಆಫ್ ದ ಡೈ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಅಂತ ಹೇಳ್ಬೋದು ನಾವು. ಮತ್ತಿದು ಔಟ್ಪುಟ್ ಆಫ್ ದ ಕಾಯಿನ್ ಅಂತ ಕರೆಯೋಣ. ಹಾಂ, ಡೈಯಲ್ಲಿ ಏನು ಕ್ಯಾಟಗರಿ ಇದೆ? 1 to 4 ಒಂದು ಕ್ಯಾಟಗರಿ ಇದೆ. ಸೊ ಡೈ ವಿ ಗೆಟಿಂಗ್ 1 to 4, ಡೈ ವಿ ಗೆಟಿಂಗ್ 5 or 6. ಈ ರೀತಿಯಲ್ಲಿ 2 ಚಾನ್ಸ್ ಇದೆ. ಸೊ ದಿಸ್ ಇಸ್ 4/6. ಏನಕ್ಕೆ? ಓಕೆ, ಟೆಲ್ ದಿಸ್ ಇಸ್ 4/6. ಏನಕ್ಕಂತ ಹೇಳಿದ್ರೆ 6 ಔಟ್ಕಮಲ್ಲಿ 4 ಔಟ್ಕಮು ಈ ಭಾಗ, ಇನ್ನೆರಡು ಔಟ್ಕಮ್ ಈ ಭಾಗ. ಸೊ ದ ಪ್ರೊಬಬಿಲಿಟಿ ರಿಫ್ಲೆಕ್ಟ್ಸ್ ದ್ಯಾಟ್. ಈ 1 to 4 ಬಂತು ಅಂತ ಹೇಳಿದ್ರೆ ಶಿ ಟಾಸಸ್ ದ ಕಾಯಿನ್ ಓನ್ಲಿ ಒನ್ಸ್ ಅಂತ ಹೇಳಿದ್ರೆ ಹಾಫ್ ದ ಟೈಮ್ ಶಿ ಗೆಟ್ಸ್ ಹೆಡ್. ಅದರ್ ಹಾಫ್ ಆಫ್ ದ ಟೈಮ್ ಶಿ ಗೆಟ್ಸ್ ಅ ಟೇಲ್. ಸರಿನಾ? ಆದರೆ ಈ ಥರ ಬಂದಾಗ, ಈ ಸಿನಾರಿಯೋ ಬಂದಾಗ 3/8 of the time she can get head only once. ಇನ್ನು ಮಿಕ್ಕಿದ್ದು 5/8 ಅಲ್ವಾ? ಶಿ ಇಸ್ ನಾಟ್ ಗೋಯಿಂಗ್ ಟು ಗೆಟ್ ಹೆಡ್ ಒನ್ಸ್. ದಿಸ್ ಇಸ್ ನೋನ್ ಎಸ್ ನಾಟ್ ಆಫ್ ಹೆಡ್ ಅಂತ ಹೇಳಿ, ನಾಟ್ ಗೆಟಿಂಗ್ ಹೆಡ್ ಒನ್ಸ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಇದೇ ನಿಮ್ಮ ಚಿತ್ರ. ಸೊ ಒಂದ್ಸತಿ ಪಾಸ್ ಮಾಡ್ಕೊಂಡು ಕ್ಲೀನಾಗಿ ನೋಡ್ಕೊಳ್ಳಿ, ಆಯಿತಾ? ಮತ್ತು ಮುಂದಕ್ಕೆ ಇನ್ನೇನಿಲ್ಲ. ಸೊ ಇಟ್ ಜಸ್ಟ್ ಅ ಮ್ಯಾಟರ್ ಆಫ್ ಫಾರ್ಮುಲಾ into probability of getting a head once when we throw the die and get 1 to 4 divided with same ide expression plus probability of getting 5 or 6 into probability of getting head once when we have an output of 5 or 6 on the die. Probability of f is equal to ಇವೆರಡು ಫಾರ್ಮುಲಾ ಉಪಯೋಗಿಸ್ತೀವಿ ಇವಾಗ ಅಲ್ವಾ? ಮತ್ತೆ probability of a given b ಫಾರ್ಮುಲಾ ಉಪಯೋಗಿಸ್ತೀವಿ. ನಂಬರ್ ಆಫ್ a intersect p
ಡಿವೈಡ್ ಬೈ ನಂಬರ್ ಆಫ್ ಬಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ನ್ಯೂಮರೇಟ್ರಲ್ಲಿ 1 to 4 4/6 ಕರೆಕ್ಟ್ ತಾನೆ. ಸೊ ಇದು ಕ್ಲೀನಾಗಿ ಯೋಚನೆ ಮಾಡಿ 4/6 ಏನಕ್ಕೆ ಬರುತ್ತೆ ಅಂತ ಹೇಳಿ. 8 ಔಟ್ಕಮಲ್ಲಿ ಡೈಯಲ್ಲಿ 8 ಔಟ್ಕಮ್ ಇರುತ್ತೆ, 6 ಔಟ್ಕಮ್ಸ್. ಈ 6 ಔಟ್ಕಮ್ಸಲ್ಲಿ ನಮ್ಮ ಫೇವರಬಲ್ ಔಟ್ಕಮ್ ಬಂದು 4, 1 to 4 ಅಂತ ಹೇಳಿದ್ರೆ 4. ಇಲ್ಲಿ 2, 5 and 6 ಅಂತ ಹೇಳಿದ್ರೆ 2 ಔಟ್ಕಮ್ ಫೇವರಬಲ್, ಹಾಗಾಗಿ ಇದು 1/4 ಆಯಿತು. ಇದರಲ್ಲಿ ನಮ್ಗೆ ಹೆಡ್ ಬರೋದು 1/2, ಸರಿನಾ. ಇದು ಇಲ್ಲೇ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 2 1s 2 2s 2 1s 2 3s ಡಿವೈಡೆಡ್ ವಿತ್ 1/3 ಪ್ಲಸ್ 2/6 ಇದರಲ್ಲಿ ತಿರ್ಗಾ 3/8. Three 2s 6. So this is 1/3 divided by 1/3 plus 1/8. So ಇಲ್ಲಿ ನಾ LCM ಬಂದು divided by ಎಷ್ಟು 8 plus 3 11/3 into 8. So 3 and 3 will get cancelled. So 8/11 is your answer. ಸರಿನಾ ಹುಡುಗರ, ಒಳ್ಳೆ ಪ್ರಶ್ನೆ ಇದು. ಸೊ ಆದಷ್ಟು ಯಾವಾಗನ ನೀವೇ ಸ್ವಂತ ಮಾಡುತ್ತೆ ನೋಡಿ.